ಸಚಿವ ಲಾಡ್ ಅವರು ಜನರಿಗೆ ಜಾಗೃತಿ ಮೂಡಿಸಾತ್ತಾರ. ಆದ್ರೆ ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ದೇಶದ ವಾಸ್ತು ಪರಿಸ್ಥಿತಿ ಏನಾದರೂ 1 ಲಕ್ಷ ರೂಪಾಯಿ ಪ್ರತಿ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿರನ್ರಿ ಲಾಡ್ ಸಾಹೇಬ್ರ? ಮಾಧ್ಯಮಗಳ ಬಗ್ಗೆ ಚರ್ಚೆನೇ ಇರೋದಿಲ್ಲ. ಇದ್ರೆ ದೇಶ ಹಿಂದೂಸ್ತಾನ, ಮುಸ್ಲಿಮಾನ, ಪಾಕಿಸ್ತಾನ. ದಯಮಾಡಿ ಒಂದ್ಸಲ ಓದ್ಬಿಡಿ ಸರ್. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 55 ಲಕ್ಷ ಕೋಟಿ ಸಾಲ ಇತ್ತು. ಈಗ 138 ಲಕ್ಷ ಕೋಟಿ ಸಾಲ ಐತೆ ಅಂತೇಳಿ ಕೈಯಾಗಿ ಬೋರ್ಡ್ ಹಿಡ್ಕೊಂಡ ಸಚಿವ ಲಾಡ್ ಅವರು ಜನರಿಗೆ ಜಾಗೃತಿ ಮೂಡಿಸಾತ್ತಾರ. ಆದ್ರೆ ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಈಗೇನಾದರೂ 1 ಲಕ್ಷ ರೂಪಾಯಿ ಪ್ರತಿ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡಿರನ್ರಿ ಲಾಡ್ ಸಾಹೇಬ್ರ? ನಾ ಹೇಳ್ತೀನಿ ಕೇಳ್ರಿ ಏನಾಗುತ್ತಂತಂದ್ರೆ, 140 ಕೋಟಿ ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲಿ ಅರ್ಧದಷ್ಟು ಹೆಣ್ಮಕ್ಳು ಅದಾರ. ಅಂದರೆ ಒಂದು 60 ಕೋಟಿಯಿಂದ 70 ಕೋಟಿ ಹೆಣ್ಮಕ್ಳು ಅದಾರ. ಅದರಲ್ಲಿ ಒಂದು 10% ಬಿಟ್ಟರು ನಾವು ಒಂದು 50 ಕೋಟಿ ಹೆಣ್ಮಕ್ಳು ನಮ್ಮಲ್ಲಿ ಭಾರತ ದೇಶದಲ್ಲಿ ಇದ್ದಾರೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ನೀವು 1 ಲಕ್ಷ ರೂಪಾಯಿ ಕೊಟ್ಟರೆ 50 ಲಕ್ಷ ಕೋಟಿ ರೂಪಾಯಿ ಆಯ್ತು. ಓಕೆ, ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಬಜೆಟ್ಟು 32 ಲಕ್ಷ ಕೋಟಿ. ನೀವು ಕೊಡಬೇಕಂತ ಪ್ಲ್ಯಾನ್ ಮಾಡ್ತಾ ಇರೋದು 60 ಲಕ್ಷ ಕೋಟಿ. ಇದನ್ನು ಹೆಂಗೆ ಹೊಂದಿಸ್ತೀರಿ ಸಚಿವ ಲಾಡ್ ಅವರೇ? ಪ್ರತಿ ಹೆಣ್ಮಕ್ಳಿಗೂ 1 ಲಕ್ಷ ರೂಪಾಯಿ ಕೊಟ್ಬಿಟ್ರೆ 50 ಇಂದ 60 ಲಕ್ಷ ಕೋಟಿ ಅದೇ ಆಗ್ಬಿಡುತ್ತೆ. ಮುಂದೆ ಅಭಿವೃದ್ಧಿಗೆ ಏನು ಮಾಡ್ತೀರಿ? ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲವನ್ನು ಸ್ಥಗಿತಗೊಳಿಸಿ ಈಗ ಕರ್ನಾಟಕದಾಗ ಮಾಡಕತ್ತಿರಲ್ಲ, ಅವರು ರೊಕ್ಕ ಹಾಕಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡತ್ತಿಲ್ಲಲ್ಲ, ಹಂಗೆ ಅದನ್ನು ಭಾರತ ದೇಶವನ್ನು ದಿವಾಳಿಯಾಗಿ ಮಾಡ್ಬೇಕಂತ ಹೇಳಿ ನೀವು ಏನಾರ ಪ್ಲ್ಯಾನ್ದಾಗದಿರನ? ಬಹಳ ಆರ್ಥಿಕವಾಗಿ ಯೋಚನೆ ಮಾಡುವಂತಹ ಸಚಿವ ಲಾಡ್ ಅವರು ಇದನ್ನು ಯಾಕೆ ಯೋಚನೆ ಮಾಡತ್ತಿಲ್ಲ ಅನ್ನೋದು ನನ್ನ ಒಂದು ದೊಡ್ಡ ಪ್ರಶ್ನೆ.